ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಊರು ಬಂದ್ಬಿಟ್ಟು ನಂಜನಗೂಡು ಅಂತ ಹೇಳಿ ಸ್ನೇಹಿತರೆ. ಈ ಒಂದು ಊರು ಮೈಸೂರು ಹತ್ರ ಬರ್ತಕ್ಕಂಥದ್ದು. 4 ಎಕರೆ 22 ಗುಂಟೆ ಈ ಒಂದು ಜಮೀನನ್ನ ಬಾಡಿಗೆಗೆ ಕೊಡ್ತಾರೆ ಸ್ನೇಹಿತರೆ. ಏನು ಬೆಳಿತೀರೋ ಅದರಲ್ಲಿ ಅರ್ಧ ಪಾಲು ಕೊಡಬೇಕಾಗುತ್ತೆ ಅವ್ರಿಗೆ. ನೋಡಿ, ಇಲ್ಲಿ ಏನೇನಪ್ಪ ಪ್ರಮುಖ ಬೆಳೆ ಬೆಳೆಯೋದು ಅಂತಂದರೆ ಮುಸ್ಕಿನ ಜೋಳ ಮತ್ತು ಗೋಧಿ ಹಾಗೂ ರಾಗಿ ಹಾಗೂ ಇತ್ಯಾದಿ ಪ್ರಮುಖ ಬೆಳೆಗಳನ್ನ ಬೆಳೀತಾರೆ. ಜೊತೆಗೆ ಒಂದು ಟ್ಯಾಕ್ಟ್ರಿ ಸಹನೂ ಇರುತ್ತೆ ಇವರ ಒಂದು ಜಮೀನಲ್ಲಿ. ಬೇಕಾದಾಗ ಅದನ್ನು ಯೂಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಮತ್ತು ಈ ಒಂದು ಊರಲ್ಲಿ ಸ್ನೇಹಿತರೆ ಒಂದು ದೇವಸ್ಥಾನ ಇದೆ, ಅದ್ಭುತವಾಗಿದೆ. ನಂಜನಗೂಡಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೇಜಾರಾದಾಗ ನಾವು ಭಕ್ತಿ ಇದ್ದರೆ ಖಂಡಿತವಾಗ್ಲಿಯೂ ಹೋಗಿ ಅಲ್ಲಿ ನಾವು ಕಾಲವನ್ನು ಕಳೀಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ಆಮೇಲೆ ಹೇಗಿತ್ತು ಆ ದಿನಗಳ ಬಗ್ಗೆ ಇಲ್ಲಿ ಅವರ ಒಂದು ಜೀವನದ ಒಂದು ಆ ದಿನಗಳನ್ನ ಇಲ್ಲಿ ನೆನಪು ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ತವರು ಮನೆ ನಂಜನಗೂಡು ಜಮೀನು ಖರೀದಿಸಿ ಅಭಿವೃದ್ಧಿ ಮಾಡಬೇಕು ಅಂತ ಅಮ್ಮನ ಕನಸು ಸಹ ಅದೇ ಆಗಿತ್ತು. ಅದೇ ಒಂದು ಕಾರಣಕ್ಕೋಸ್ಕರ 10 ವರ್ಷದ ಹಿಂದೆ ತೆಗೆದುಕೊಂಡ ಜಮೀನು ಅದಾಗಿತ್ತು. ಮೊದಲೆಲ್ಲ ಕಷ್ಟಪಟ್ಟಿದ್ದೀವಿ ಅಂದರೆ ಯಾಕೆ ಕೇಳ್ತಿರೋದ್ರ ಕತೆ ಬೇಡ. ತುಂಬ ಶ್ರಮವಹಿಸಿ ಬೆಳೆಸಿ ಒಂದು ಲೆವೆಲ್ಗೆ ತಂದು ಇಟ್ಟಿರೋದು. ಅಣ್ಣ ತಮ್ಮಂದರು ಯಾವನೂ ಇಲ್ಲ, ಅಮ್ಮ ಒಬ್ಬರೇ ಜೊತೆಯಲ್ಲಿ ಇದ್ದಿದ್ದು. ಅಪ್ಪ ಮೇಲಕ್ಕೆ ಹೋದ್ಮೇಲೆ ಕಷ್ಟ ಅಷ್ಟಿಷ್ಟಲ್ಲ. ನೆನೆಸಿಕೊಂಡ್ರೆ ಕಣ್ಣಲ್ಲಿ ಗಳಗಲನೆ ನೀರು ಶಿವಮೊಗ್ಗದ ಜೋಗದ ಜಲಪಾತದಂತೆ ಹರಿಯುತ್ತದೆ ಕಣ್ರಿ. ಆ ಒಂದು ಅಷ್ಟರ ಮಟ್ಟಿಗೆ ಒಂದು ಕಷ್ಟಪಟ್ಟು ಇವತ್ತು ಈ ಒಂದು ಜಮೀನನ್ನ ಉಳಿಸ್ಕೊಂಡಿರ್ತಕ್ಕಂಥದ್ದು ಅಂತ ಆ ದಿನಗಳ ಬಗ್ಗೆ ಇಲ್ಲಿ ನೆನಪನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡಿ, ತಿಂಗಳಿಗ ಅಥವಾ ವರ್ಷಕ್ಕಪ್ಪ ಅಂತಂದರೆ ರೆಂಟಿಗೆ ಕೊಡೋದು ಇವರು ಇಲ್ಲಿ ಹೇಳಿರ್ತಕ್ಕಂಥದ್ದು. ಕಡಲೆ ಬೀಜ ಹಾಕಿದರೆ ಅದರಲ್ಲಿ ಅರ್ಧ ಪಾಲು ಕೊಡಬೇಕಂತೆ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಬಿಡಬಾರ್ದು. ಎಷ್ಟೇ ಜನ ಆದರೂ ಕೆಲಸ ಮಾಡ್ಬೋದು. ಕುಟುಂಬ ಸಮೇತ ಮಾಡಿದ್ರೆ ಅನುಕೂಲ ಜಾಸ್ತಿ ಇರುತ್ತೆ. ಅದೆಲ್ಲ ಕೆಲಸ ಮಾಡೋವರಿಗೆ ಬಿಟ್ಟಂಥ ಒಂದು ವಿಚಾರ ಇರುತ್ತೆ. ಏನು ಒಬ್ಬರೇ ಮಾಡ್ತಾರೋ ಅಥವಾ ಕುಟುಂಬ ಮಾಡ್ತಾರೋ ಅದು ಅವರವರಿಗೆ ಬಿಟ್ಟಂಥ ಒಂದು ವಿಚಾರ ಆಗಿರುತ್ತೆ. ಓಕೆನಾ, ಬಾಯ್.